ಕುಜ ಬುಧನ ಮನೆಗೆ ಹೋದಾಗ ಸ್ವಲ್ಪ, ಯಾಕಂದರೆ ಈಗ ಸದ್ಯಕ್ಕೆ ಅವನು ಸಪ್ತಮದಲ್ಲಿದ್ದಾನೆ, ಅಷ್ಟಮಕ್ಕೆ ಹೋಗ್ತಾನೆ. ಆಗ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲ್ಲೋ ಒಂದು ಕಡೆ ಈ ನರಗಳ ಸಂಬಂಧ ಸ್ವಲ್ಪ ಆರೋಗ್ಯ ಸಮಸ್ಯೆ ನೋಡ್ಕೊಳ್ಬೇಕಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ವೆರಿಕೋಸ್ ವೇನ್ ಇರ್ತಕ್ಕಂಥವ್ರು ಅಥವಾ ಯಾರಿಗಾದ್ರೂ ಮನೆಯಲ್ಲಿ ಸ್ಟ್ರೋಕ್ ಆಗುವಂಥದ್ದು, ಈ ಥರದ್ದು ಒಂದು ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಇದರಿಂದ ಸ್ವಲ್ಪ ಹಾಸ್ಪಿಟ್ಲು ಖರ್ಚು, ಯಾಕಂದರೆ ಅದು ಮುಂದಿನ ತಿಂಗಳು, ಒಂದು ತಿಂಗಳಲ್ಲಿ, ಈ ಆಗಸ್ಟ್ ತಿಂಗಳಲ್ಲಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಕ್ಕಂಥದ್ದು, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ತುಂಬ ಹೊತ್ತು ಹಾಸ್ಪಿಟ್ಲಲ್ಲಿ ಸ್ಪೆಂಡ್ ಮಾಡೋವಂಥದ್ದು ಟೈಮ್. ಯಾಕಂದರೆ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಈ ಹಾಸ್ಪಿಟ್ಲು ಕೆಲಸ ಕೂಡ ಸ್ವಲ್ಪ ಪ್ರೆಷರ್ ಕೊಡುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಈ ಆಗಸ್ಟ್ ತಿಂಗಳು ಒಂದು ಕಳ್ಕೊಂಡ್ರೆ ವೃಶ್ಚಿಕ ರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಯೋಗ ಕೊಡೋವಂಥ ಒಂದು ದಿನಗಳು ಬರ್ತಾ ಇರುತ್ತೆ. ಯೋಗದಲ್ಲಿ ಯೋಗ ಇರ್ತಕ್ಕಂಥದ್ದು ನೋಡಿ, ಕುಜ ರಾಶಿಯಾಧಿಪತಿ ಕುಜ, ಜೊತೆಗೆ ಜ್ಯೇಷ್ಠ ನಕ್ಷತ್ರ ಅಂತ ಹೇಳಿದೆ, ಜ್ಯೇಷ್ಠ ನಕ್ಷತ್ರಾಧಿಪತಿ ಸೂರ್ಯ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲೇ ಇರೋದ್ರಿಂದ ನಕ್ಷತ್ರಾಧಿಪತಿ ಬುಧ ಕೂಡ ಎಲ್ಲೋ ಒಂದು ಕಡೆ ಇವಾಗ 9ನೇ ಮನೆ 8ನೇ ಮನೆಯಲ್ಲಿ ಇರ್ತಾನೆ. 10ನೇ ಮನೆಗೆ ಬಂದರೆ ಅವನು ಸೂರ್ಯನ ಮನೆಗೆ ಬಂದರೆ ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಬೆಳವಣಿಗೆ, ಅದರಲ್ಲೂ ಗೌರ್ಮೆಂಟ್ ಜಾಬಲ್ಲಿ ಏನಾದರೂ ಇದ್ದರೆ ವೃಶ್ಚಿಕ ರಾಶಿಯವರು ಅವರೆಲ್ಲರಿಗೂ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು, ಅಥವಾ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ಇದರಲ್ಲಿ ಗೌರವ ಸಿಗ್ತಕ್ಕಂಥದ್ದು, ಯಾರಾದರೂ ಸ್ಕೂಲು ಕಾಲೇಜ್ ಏನಾದರೂ ನಡೆಸ್ತಾ ಇದ್ದರೆ, ಇಲ್ಲ ಹಾಸ್ಪಿಟ್ಲನ್ನು ನಡೆಸ್ತಾ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಏನೇ ಮಾಡಲಿ ಇವಾಗ ಆಪರ್ಚುನಿಟೀಸು ಹುಡ್ಕೊಂಡು ಬರುತ್ತೆ. ಇವ್ರೇನು ಮಾಡಬೇಕು, ಹಗಲು ರಾತ್ರಿ ಅಂದಿರ ಸ್ವಲ್ಪ ಟೈಮ್ನ ಕೆಲಸದ ಕಡೆ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಒಂದು ಟೈಮ್ ಅಂತ ಬಂದಾಗ ಆ ಟೈಮ್ನ ನಾವು ಅಳವಡಿಸ್ಕೊಳ್ಬೇಕು. ಈ ಟೈಮಲ್ಲಿ ನಾವು ಸೋಂಬೇರಿ ಬೀಳಬಾರ್ದು. ಮತ್ತು ತುಂಬ ವಿಷ್ಣುವನ್ನು ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇರ್ತೀರ ಅವರೆಲ್ಲರೂ ಕೂಡ ನೋಡಿ, ಬುಧವಾರದ ದಿನ, ಅದರಲ್ಲೂ ಜ್ಯೇಷ್ಠ ನಕ್ಷತ್ರದ ದಿನ ಹೋಗಿ ನಿಮ್ಮ ಒಂದು ತಿರುಪತಿ ತಿಮ್ಮಪ್ಪನಾದರೂ ದರ್ಶನ ಮಾಡ್ಬೋದು, ತಿರುವಣ್ಣಾಮಲೈ ಕೂಡ ಹೋಗ್ಬೋದು. ಇದು ಕೂಡ ಬುಧವಾರನೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಜ್ಯೇಷ್ಠ ನಕ್ಷತ್ರದ ದಿನ ಬುಧವಾರ ಬಿದ್ದು ಅವತ್ತಿನ ದಿನ ದರ್ಶನ ಮಾಡಿದ್ರೆ ಎಷ್ಟೋ ಯೋಗಗಳು ಲಭಿಸ್ತಾ ಹೋಗುತ್ತೆ. ಅಂತಂದರೆ ನೀವು ಎಷ್ಟೋ ವರ್ಷದಿಂದ ದೇವ್ರನ್ನ ಕೇಳ್ಕೊಳ್ತಾ ಇರ್ತೀರ. ಆದರೆ ಈ ಒಂದು ಟೈಮು, ಈ ಒಂದು ಗಳಿಗೆ ಏನು ಜ್ಯೇಷ್ಠ ನಕ್ಷತ್ರ ಹೇಳಿದೆ ವೃಶ್ಚಿಕ ರಾಶಿಯವರು, ಜ್ಯೇಷ್ಠ ನಕ್ಷತ್ರದ ದಿನ ಇದು ದರ್ಶನ ಮಾಡಿ, ದೇವ್ರ ದರ್ಶನ ಮಾಡಿ, ಅದರಲ್ಲೂ ಬುಧವಾರದ ದಿನ ದೇವ್ರ ದರ್ಶನ ಮಾಡಿ, ಸಿಕ್ಕಾಪಟ್ಟೆ ಯೋಗ ಅಂದರೆ ಅಂತಿಂತ ಯೋಗ ಅಲ್ಲ. ಜೊತೆಗೆ ತಿರುವಣ್ಣಾಮಲೈ ಅಂತ ಹೇಳಿದಾಗ ನಾನು ಹೇಳಿದೆ, ಸೂರ್ಯ ಮತ್ತು ಬುಧನ ಒಂದು ಕಾಂಬಿನೇಷನಲ್ಲಿರೋದ್ರಿಂದ ಸೂರ್ಯ ಬುಧ ಒಟ್ಟಿಗೆ ಸೇರುವಂಥ ದಿನಗಳಲ್ಲಿ ಈ ಮಾರ್ಚ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರು, ಈ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಸೂರ್ಯ ಬುಧ ಒಟ್ಟಿಗೆ ಸೇರ್ತಾರೆ. ಇಂಥ ಒಂದು ಟೈಮಲ್ಲಿ ಆಗಸ್ಟ್ ತಿಂಗಳಲ್ಲೂ ಸೆಪ್ಟೆಂಬರ್ ತಿಂಗಳಲ್ಲೂ ಸೂರ್ಯ ಬುಧ ಒಟ್ಟಿಗೆ ಸೇರ್ತಾರೆ. ಇಂಥ ಟೈಮಲ್ಲಿ ವೃಶ್ಚಿಕ ರಾಶಿಯವರು, ಅದರಲ್ಲೂ ಜ್ಯೇಷ್ಠ ನಕ್ಷತ್ರದವರು ತುಂಬ ಯೋಗಗಳ ಒಂದು ದಿನಗಳಾಗಿರುತ್ತೆ ಇಂಥ ಟೈಮಲ್ಲಿ. ಯಾಕಂದರೆ ಅವರು ನಿಮಗೆ 11ನೇ ಮನೇಲಿ ಇರ್ತಾರೆ, ಲಾಭಸ್ಥಾನದಲ್ಲಿರ್ತಾರೆ. ಹಾಗಾಗಿ ಆ ಒಂದು ಅಂಶ ಇರೋದೇ ನಿಮ್ಮ ತಿರುವಣ್ಣಾಮಲೈಯ ಒಂದು ಟೆಂಪಲಲ್ಲಿ. ಅಲ್ಲಿ ನೀವು ಗಿರಿ ಪ್ರದರ್ಶನನೇ ಮಾಡಬೇಕು ಅಂತ ಏನಿಲ್ಲ. ಜ್ಯೇಷ್ಠ ನಕ್ಷತ್ರ ಯಾವತ್ತು ಬರುತ್ತೆ ಆವತ್ತು ಬುಧವಾರ ಆಗಿದ್ರೆ ಸಿಕ್ಕಾಪಟ್ಟೆ ಯೋಗ ಅಂತ ಹೇಳಿದೆ, ತುಂಬ ಒಳ್ಳೆಯದು ಅಂತ. ಜ್ಯೇಷ್ಠ ನಕ್ಷತ್ರ ದಿನ ಬುಧವಾರದ ದಿನ ದರ್ಶನ ಮಾಡಿದ್ರೆ ನಿಮ್ಮ ಕೋರ್ಟ್ ಕೇಸ್ ಪ್ರಾಬ್ಲಮ್ ಏನೇ ಇರಲಿ, ಅಥವಾ ನಿಮ್ಮ ಕಾನೂನು ತೊಂದರೆ, ಗೌರ್ಮೆಂಟಿಂದ ಏನಾದರೂ ಸಫರ್ ಮಾಡ್ತಿದ್ರೆ, ಅಥವಾ ಗೌರ್ಮೆಂಟ್ ಕೆಲಸ ಬೇಕಿದ್ದರೆ, ಪ್ರಮೋಷನ್ ಆಗಬೇಕಿದ್ರೆ, ಟ್ರಾನ್ಸ್ಫರ್ ಆಗಬೇಕಿದ್ರೆ, ಖಂಡಿತ ಹೇಳ್ತೀನಿ ಜ್ಯೇಷ್ಠ ನಕ್ಷತ್ರ, ಅದರಲ್ಲೂ ಜ್ಯೇಷ್ಠ ನಕ್ಷತ್ರ ಬುಧವಾರ ನೀವು ತಿರುವಣ್ಣಾಮಲೈ ದರ್ಶನ ಮಾಡಿ, ಸಿಕ್ಕಾಪಟ್ಟೆ ಯೋಗ. ಆವತ್ತಿನ ದಿನ ನೀವು ದರ್ಶನ ಮಾಡ್ಕೊಂಡು ಬನ್ನಿ, ನೀವೇನೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಎಲ್ಲ ವಿತಿನ್ ನಿಮಗೆ 15 ದಿನದಲ್ಲಿ ಒಂದು ರಿಸಲ್ಟನ್ನು ನೋಡ್ತೀರಾ. ಓಕೆ, ಒಟ್ಟು ವೃಶ್ಚಿಕ ರಾಶಿಗೆ ಓವರ್ ಆಲ್ ಟೈಮ್ ಚೆನ್ನಾಗಿದೆ, ಅದನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಬೇಕಾಗಿರುತ್ತೆ ಅವರು. ಎಸ್ ಮೇಡಮ್, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಗೀತಾ ಅಂತ, ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. 25 ಹಾಂ 25/6/1994. 25/6/94. ಹಾಂ, 8:30 PM. ಎಷ್ಟು ಟೈಮ್ ಬಂದು 8:30 PM. ಓಕೆ, 8:30 PM. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಹಾಂ ಮೇಡಮ್ ನಮಸ್ತೆ. ನನಗೆ ಯಾಕೆ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇದೆ? ಮಕರ ರಾಶಿ
ಮಕರ ಲಗ್ನ ಉತ್ತರಾಷಾಢ ನಕ್ಷತ್ರ ಬರುತ್ತೆ, ಶನಿವಾರ ಹುಟ್ಟಿರ್ತೀರಾ. ನಿಮಗೆ ನಡೀತಿರೋ ಟೈಮ್ ಬಂದು 12ರಿಂದ 30ವರೆಗೂ ರಾಹು ದಶೆ ನಡೀತಾ ಇದೆ. ಲಗ್ನ ಬಂದು ನಿಮ್ಮದು ಮಕರ ಲಗ್ನನೇ ಆಗಿರುತ್ತೆ, ರಾಶಿನೂ ಅದೇ ಆಗಿರುತ್ತೆ. ರಾಹು ನಿಮಗೆ ತುಂಬ ಚೆನ್ನಾಗಿದ್ದಾನೆ. ಗುರು ಮತ್ತು ರಾಹು ಸಿಕ್ಕಾಪಟ್ಟೆ ಒಳ್ಳೆ ಮನೇಲಿ ಇರ್ತಾರೆ. ಅದೇ ಗುರು ಬಂದು ನಿಮಗೆ 12ನೇವನು ಅವನೇ ಆಗಿರ್ತಾನೆ. ಈ 12ನೇವನು ಅವನೇ ಆಗಿರೋದ್ರಿಂದ ಅವನೊಟ್ಟಿಗೆ ರಾಹು ಸೇರಿರೋದ್ರಿಂದ ಅದು ಕೂಡ ಎಲ್ಲೋ ಒಂದು ಕಡೆ ಶುಕ್ರನ ಮನೆಯಲ್ಲಿ ಸೇರಿರ್ತಾರೆ. ಹಾಗಾಗಿ ಈ ಒಂದು ಟೈಮಲ್ಲಿ, ಯಾಕಂದರೆ ಈ ರಾಹುದಶೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ನಿಮಗೆ ಕಾಲು ನೋವು ಅಥವಾ ಏನೋ ಒಂಥರ ಎಲ್ಲೋ ಒಂದು ಕಡೆ ತುಂಬ ಕತ್ತು ನೋವು, ಕುತ್ತಿಗೆ ನೋವು ಬರ್ತಕ್ಕಂಥದ್ದು. ಒಂದು ದಿನ ಚೆನ್ನಾಗಿದ್ರೆ ಒಂದು ದಿನ ಚೆನ್ನಾಗಿರಲ್ಲ. ಹಲೋ ಹಲೋ ಎಲ್ಲಿ ತೋರಿಸಿದ್ರು ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತಾ ಇದೆ ಮೇಡಮ್. ಹಲೋ ಹಲೋ ಹಾಂ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಮೇಡಮ್. ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತಿದೆ. ನಿಮಗೆ ಇರೋಕ್ಕಾಗ್ತಿಲ್ಲ ಮನೇಲಿ. ಹಾಂ, ತುಂಬ ದೇಹದ ಆಲಸ್ಯ ಜಾಸ್ತಿ ಆಗಿದೆ. ಏನಾಗಿದೆಯೋ ಅಂತ ನಿಮಗೆ ಚಿಂತೆ ಕಾಡ್ತಿರುತ್ತೆ. ಸೊ ನೋಡಿ, ನಿಮಗೆ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಕೆಟ್ಟಿದ್ದಾರೆ. ಆ ಗ್ರಹಕ್ಕೆ ಸಂಬಂಧಪಟ್ಟಂಗೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ರಾಹು ದಶೆ ನಡೀತಾ ಇರೋದ್ರಿಂದ ರಾಹುಗೆ ಸಂಬಂಧಪಟ್ಟ ಸ್ಟೋನು ನಮ್ಮಲ್ಲಿ ಸಿಕ್ಕತ್ತೆ, ಖಂಡಿತ ತರಿಸ್ಕೊಳ್ಳಿ. ಅದಕ್ಕೆ ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದ ಮೇಡಮ್. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ರೀತಿ ತಗೊಳ್ಬೋದು, ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅಂತ ಡೀಟೇಲ್ ಆಗಿ ತೋರಿಸ್ಕೊಡ್ತಾರೆ. ಧನ್ಯವಾದ ಮೇಡಮ್.